ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಡಿಯೋ ಮಾರ್ಕೆಟು ಹೇಗೆಲ್ಲ ಬಿಹೇವ್ ಆಯಿತು, ಇವತ್ತು ಗ್ಯಾಪ್ ಅಪ್ ಆಗೋಕ್ಕೆ ಏನು ರೀಸನ್ನು, ಮತ್ತು ಲಾಸ್ಟಲ್ಲಿ ಅಷ್ಟೇ ಸೆಲ್ಲಿಂಗ್ ಬರೋಕ್ಕೆ ಏನು ರೀಸನ್ನು, ಅದ್ರದ್ದೆಲ್ಲ ಕಂಪ್ಲೀಟಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ನಿಮ್ಗೇನಾದ್ರೂ ಇನ್ನೂ ಕೋರ್ಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಅಲ್ಲಿ ಬೆಳಗ್ಗೆ ಟಿಪ್ಸ್ಗಳು ಕೊಡ್ತೀನಿ. ಕಾಲ್ ತೊಗೋಬೇಕು, ಪುಟ್ ತೊಗೋಬೇಕು, ಏನು ಮಾಡಬೇಕು ಅಂತ. ಸೊ ಇನ್ ಫರ್ದರ್ ಮಾರ್ಕೆಟ್ ಏನಾಯಿತು, ನಾಳೆ ಏನು ಮಾಡಬೇಕು, ಸೊ ಇವತ್ತು ಮಾರ್ಕೆಟು ಮೇಲೋಗೋಕ್ಕೆ ಮತ್ತು ಮೇಲೆ ಬಂದಮೇಲೆ ಕೆಳಗೆ ಬೀಳೋಕ್ಕೆ ಏನೇನೆಲ್ಲ ರೀಸನ್ನು ಎಲ್ಲ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್. ಈ ನಿಫ್ಟಿ 50 ಚಾರ್ಟಲ್ಲಿ ಇವತ್ತು ಒನ್ ಡೇ ಕ್ಯಾಂಡ್ಲು ಹೇಗಾಗಿದೆ, ಯಾವ ಕ್ಯಾಂಡ್ಲ್ ಆಗಿದೆ ನೋಡಿ. ಇವತ್ತು ಡೋಝಿ ಫಾರ್ಮ್ ಆಗಿದೆ. ಡೋಝಿ ಅಂದರೆ ಒಂದು 70% ಬೈಯಿಂಗ್ ಪ್ರೆಷರ್ ಬಂದರೆ ಒಂದು 30% ಸೆಲ್ಲಿಂಗ್ ಪ್ರೆಷರ್ ಬಂದೈತೆ, ಬಟ್ ಬುಲ್ಲಿಶ್ ಮೂಮೆಂಟಲ್ಲಿ ಐತೆ. ಸೊ ಇದು ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಪ್ರತಿದಿನ ನಾವೇನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀವಿ, ಮಾಡಬೇಕಾದ್ರೆ ಆ ಕ್ಯಾಂಡ್ಲು ಬಗ್ಗೆ ಹೇಳಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಮತ್ತು ನಾಳೆ ಟ್ರೇಡ್ ಮಾಡಬೇಕಾದ್ರೆ ಈ ಯಾವ ಕ್ಯಾಂಡ್ಲು, ಈ ಬೇಸ್ಡ್ ಆನ್ ಕ್ಯಾಂಡಲ್ ನಾನು ಟ್ರೇಡ್ ತೊಗೋಬೋದಾ ಅನ್ನೋದು ಒಂದು ಥಿಂಕ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಮಂಡೆಯಿಂದ ಡಿಸೈಡ್ ಮಾಡಿಕೊಂಡು ನಾನು ನಾಳೆ ನಿಫ್ಟಿ ಪ್ರಿಡಿಕ್ಷನ್ ಜೊತೆ ಇವತ್ತು ನಮ್ಮ ಕ್ಯಾಂಡಲ್ ಯಾವ ಕ್ಯಾಂಡಲ್ ಆಗಿದೆ, ಈ ಥರ ಕ್ಯಾಂಡಲ್ ಆದರೆ ನಾವು ಯಾವ ರೀತಿ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡ್ಬೋದು, ಯಾವ ರೀತಿ ಬೈಯಿಂಗ್ ಪ್ರೆಷರ್ ಇದೆ, ಯಾವ ರೀತಿ ಸೆಲ್ಲಿಂಗ್ ಪ್ರೆಷರ್ ಇದೆ, ಅದೆಲ್ಲ ಕಂಪ್ಲೀಟಾಗಿ ನೋಡ್ಬೋದು. ಸೊ ಅದಕ್ಕೋಸ್ಕರ ಟೀಚಿಂಗ್ ವಿತ್ ಮಾರ್ಕೆಟ್ ಪ್ರಿಡಿಕ್ಷನ್ ಅಂದ್ಕೊಂಡು ಈ ಕಾನ್ಸೆಪ್ಟಲ್ಲಿ ನಿಮಗೆ ಒಂದು ಕಡೆಯಿಂದ ಹೇಳ್ತಾ ಇದ್ದೀನಿ. ನೋಡಿ, ಇದು ನಮ್ಮದು ಒನ್ ಡೇ ಕ್ಯಾಂಡಲ್. ಈ ಒನ್ ಡೇ ಕ್ಯಾಂಡಲು ಡೋಝಿ ಇದೆ. ಇಲ್ಲೂ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಬಂದಿದೆ, ಇಲ್ಲೂ ಬೈಯಿಂಗ್ ಪ್ರೆಷರ್ ಜಾಸ್ತಿ ಬಂದಿದೆ. ಇಬ್ಬರುಗಳ ಮಧ್ಯೆ ಒಡೆದಾಟ ನಡೀತಿದೆ. ಸೊ ಯಾರು ಗೆಲ್ತಾರೆ, ಯಾರು ಬಿಡ್ತಾರೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇವಾಗ ನಾವು ಇವತ್ತು ಮಾರ್ಕೆಟ್ ಏನಾಯಿತು ಮತ್ತು ನಾಳೆ ಏನು ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ನಾನು ಆ್ಯಸ್ ಯೂಶ್ವಲ್ ಆಗಿ 5 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತೀನಿ. ಮಾರ್ಕೆಟ್ನ 5 ಮಿನಿಟ್ಸ್ಗೆ ಸ್ವಿಚ್ ಮಾಡ್ಕೊಳ್ಳೋಣ. ಇರಿ ಸ್ವಲ್ಪ ಸ್ವಿಚ್ ಆಯಿತು. ಸೊ ಇದು ನಂದು ಇವತ್ತಿನ ಟ್ರೇಡ್ ಸೆಟಪ್ಪು. ನಾನು ನಿನ್ನೆ ಏನಂತ ಹೇಳಿದ್ದೆ, ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆದರೆ, ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಈ ಝೋನ್ ಹತ್ರ ಬಂದರೆ, ಈ ಝೋನ್ ರಿಟ್ರೇಸ್ಮೆಂಟ್ ಇದರಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಈಸಿ ಟ್ರೇಡ್ ಎತ್ಕೊಳ್ಳಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಅಪ್ ಆದರೆ, ನಮ್ಮ ಮಾರ್ಕೆಟ್ ಏನಾದರೂ ಈ ಝೋನ್ ಹತ್ರ ಬಂದು ಗ್ಯಾಪ್ ಅಪ್ ಆದರೆ ರಿಟ್ರೇಸ್ಮೆಂಟ್ ಝೋನ್ ಬರೋಗಂಟ ಕಾಯಿರಿ. ಆ ಫಸ್ಟ್ ಕ್ಯಾಂಡ್ಲು ಝೋನ್ ಐಯಲ್ಲಿ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಎಷ್ಟು ಜನ ಒಂದು ಫೇಕ್ ಬ್ರೇಕ್ಔಟ್ಗೆ ಇವತ್ತು ಲಾಸ್ಟ್ ಮಾಡ್ಕೊಂಡವ್ರೆ ಅಂತ ನಿಮಗೆ ಗೊತ್ತಾಯ್ತೈತೆ ಈ ಕ್ಯಾಂಡ್ಲು ನೋಡಿದ್ರೆ. ಸೊ ಇದು ಒಂದು ಒಳ್ಳೆ ರೆಸಿಸ್ಟೆನ್ಸ್ ಝೋನು. ಮತ್ತು ಈ ಬ್ಲೂ ಕಲರ್ ಝೋನ್ ಇರೋದು ನಮ್ಮ ಪ್ರೀವಿಯಸ್ ಪ್ರೊಜೆಕ್ಷನ್ ಝೋನ್ ಇದೆ. ಸೊ ಅದಕ್ಕೆ ನಾನು ಈ ಬ್ಲೂ ಕಲರ್ ಲೈನ್ ಏನಾದ್ರು ಬ್ರೇಕ್ಔಟ್ ಮಾಡಿ ನಮ್ದು 1 ಮಿನಿಟ್ ಕ್ಯಾಂಡ್ಲು ಸಸ್ಟೈನ್ ಆದರೆ ಮಾತ್ರ ನಾವು ಇಲ್ಲಿಂದ ಇಲ್ಲಿಗೆ ಪುಟ್ಟು ಟ್ರೇಡ್ನ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದೆ. ಈ ಝೋನ್ ಬ್ರೇಕ್ಔಟ್ ಆಗಿ ನಮ್ಮ ಪ್ರೈಸ್ ಆಕ್ಷನ್ ಝೋನು ಪುಟ್ ಝೋನ್ ಆ್ಯಕ್ಟಿವ್ ಆದರೆ ನೀವು ಇಲ್ಲಿಂದ ಇಲ್ಲಿಗೆ ಆರಾಮಾಗಿ ಪುಟ್ ಸೈಡ್ ಟ್ರೇಡ್ ತೊಗೊಳ್ಳಿ ಅಂತ ಹೇಳಿದೆ. ಆಮೇಲೆ ಇದು ಒಂದೇ ಸತಿ ಸಡನ್ ರಿಕವರಿ ಬಂತು. ಸಡನ್ ರಿಕವರಿ ಆದಮೇಲೆ ಲೋ ವಾಲ್ಯೂಮ್ ಮಾರ್ಕೆಟು ರನ್ ಆಗ್ತಾ ಬಂತು. ಸೊ ಈ ರನ್ ಆಗ್ತಾ ಬಂದ್ರೂ ನಾವು ಈ ಝೋನ್, ಈ ನಮ್ಮದು ಒಂದು ಪ್ರೈಸ್ ಆಕ್ಷನ್ ಝೋನು, ಈ ಝೋನಲ್ಲಿ ಒಂದು ಈಸಿಯಾಗಿ 22 ಪಾಯಿಂಟ್ ಬುಕ್ ಮಾಡಿದೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿಂದ ಇಲ್ಲಿವರೆಗೆ 22 ಪಾಯಿಂಟ್ ಬುಕ್ ಮಾಡಿ ಇನ್ಮೇಲೆ ಇನ್ನು ಈ ಬುಕ್ ಮಾಡಿದ್ಮೇಲೆ ನಾನು ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಈಗ ನೀವು ನಾಳೆ ಏನು ಮಾಡಬೇಕು ಅಂದರೆ,
ಸೊ ನಾಳೆ ಏನು ಮಾಡಬೇಕು ಅಂದರೆ ಇದೊಂದು ರೆಸಿಸ್ಟೆನ್ಸ್ ಝೋನ್ ಹಾಕ್ಕೊಳ್ಳಿ ನೀವು. ನಾಳೆ ಈಗ ಹಾಕ್ಕೊಡ್ತೀನಿ ನೋಡಿ, ನೀವು ಹಾಕ್ಕೊಳ್ಳಿ. ಇದೊಂದು ಕಂಪ್ಲೀಟ್ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿದೆ. ಸೊ ಈಗ ನಾಳೆ ಏನಾದರೂ ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಏನಾದರೂ ಆದರೆ, ಈ ಝೋನಲ್ಲಿ ನಿಮ್ಮ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆದರೆ, ಇಲ್ಲ ಹಾಕ್ಕೊಟ್ಟಿದ್ದೀನಿ ನೋಡಿ ಬ್ಲೂ ಕಲರ್ ಲೈನು, ನೀವು ಈ ಝೋನ್ ಬರೋ ಗಂಟ ವೆಯ್ಟ್ ಮಾಡಿ. ಈ ಝೋನ್ ಬಂದಮೇಲೆ ನೀವು ಮಾರ್ಕೆಟ್ನ ಕಂಪ್ಲೀಟಾಗಿ ಈ ಝೋನಲ್ಲಿ ಬ್ರೇಕೌಟ್ ಆಗಿ ಮತ್ತು ರೀಟ್ರೇಸ್ಮೆಂಟ್ ಆಗಿ, ಈ ರೀಟ್ರೇಸ್ಮೆಂಟ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ನೀವು ಇಲ್ಲಿಂದ ಎಲ್ಲಿಗೆ ಫಸ್ಟ್ ಟಾರ್ಗೆಟು, ಇಲ್ಲಿಂದ ಎಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಒಂದು ಈಸಿಯಾಗಿ ಟ್ರೇಡ್ ಎತ್ಕೊಳ್ಳಿ. ಮತ್ತು ಈ ಝೋನಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ಝೋನಲ್ಲಿ ನೀವು ಟ್ರೇಡ್ ಮಾಡಿದ್ರೆ ನಿಮ್ಮದು ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಝೋನ್ ಇಸ್ ನೋ ಟ್ರೇಡ್ ಝೋನ್, ಆಯಿತಾ. ಒನ್ ಟ್ರೇಡ್ ಸೆಟಪ್ ಹಿಂಗಾದರೆ ಇನ್ನು ನೆಕ್ಸ್ಟು ಅದೇ ರೀತಿ ಫ್ಲ್ಯಾಟಿಶ್ ಓಪನ್ ಆಗಿ ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಪುಟ್ ಸೈಡ್ ಏನಾದ್ರು ಬರಬೇಕಾದ್ರೆ ಯೋಚನೆ ಮಾಡಿ, ಈ ಝೋನ್ ಬ್ರೇಕೌಟ್ ಮಾಡೋ ಗಂಟು ವೆಯ್ಟ್ ಮಾಡಿ. ಮತ್ತು ಇಲ್ಲಿಗೆ ಬರುತ್ತೆ, ರೀಟ್ರೇಸ್ಮೆಂಟ್ ಆಗುತ್ತೆ. ಈ ರೀಟ್ರೇಸ್ಮೆಂಟ್ ಆದಮೇಲೆ ಈ ಝೋನ್ ಐತಲ್ಲ ಇಲ್ಲಿ ನೋಡಿ ಪರ್ಪಲ್ ಕಲರ್ ಝೋನು, ಇಲ್ಲಿಗೆ ಹೆಂಗೆ ಹೋದರೂ ಒಂದು 10 ಪಾಯಿಂಟ್ ಆದರೂ ಸಿಗುತ್ತೆ. ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಳ್ಳಿ. ಮತ್ತು ಈ ಝೋನ್ ಐತಲ್ಲ, ಈ ಝೋನ್ ಬ್ರೇಕೌಟ್ ಮಾಡಿದ್ಮೇಲೆ ನಾಳೆ ಮಾರ್ಕೆಟು ಇಲ್ಲಿಂದ ಹಿಂಗೆ, ಇಲ್ಲಿಂದ ಹಿಂಗೆ ಆಗಿ ಮತ್ತೆ ಇಲ್ಲಿಂದನೇ ಬೈಯಿಂಗ್ ಬರೋ ಚಾನ್ಸಸ್ ಇದೆ. ಹಿಂಗೆ ರಿಕವರ್ ಆಗೋ ಚಾನ್ಸಸ್ ಎಲ್ಲ ಕಂಪ್ಲೀಟ್ ಇದೆ. ಈ ರೀತಿ ಏನಾದ್ರು ಮಾರ್ಕೆಟ್ ಕರೆಕ್ಷನ್ ಬಂದು ಬೈಯಿಂಗ್ ಬರೋ ಚಾನ್ಸಸ್ ಇದ್ದರೆ ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4 ಅಂತ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಷನ್ ಬಂದಮೇಲೆ ನೀವು ಮಾರ್ಕೆಟ್ನ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಝೋನ್ನ ಬ್ರೇಕೌಟ್ ಮಾಡ್ತು, ಆಮೇಲೆ ಈ ಝೋನಲ್ಲಿ ಏನಾದರೂ ಮಾರ್ಕೆಟು ಗ್ಯಾಪ್ ಡೌನ್ ಆಯಿತು ಅಂದರೆ ನೀವು ಕಂಪ್ಲೀಟಾಗಿ ಇಲ್ಲಿಂದ ಈ ಝೋನ್ಗೆ ಒಂದು ಈಸಿ ಟ್ರೇಡ್ ಸಿಗುತ್ತೆ. ಮತ್ತು ಅಲ್ಲಿಂದ ಈ ಬ್ಲೂ ಕಲರ್ಗೆ 2ನೇ ಟಾರ್ಗೆಟ್ ಟ್ರೇಡ್ ಸಿಗುತ್ತೆ. ಸೊ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಇದು ಪುಟ್ ಸೈಡ್ ಬಂದಾಗ, ಗ್ಯಾಪ್ ಡೌನ್ ಆದಾಗ, ಮತ್ತು ಈ ಸಪೋರ್ಟ್ನ ತಗೊಂಡು ಮೇಕ್ ಹೋಗ್ಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಕೆಳಗೆ ಬೀಳ್ಬೇಕಾದ್ರೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ಆಯಿತಾ. ಇಷ್ಟಾದಮೇಲೆ ಈಗ ಮತ್ತೆ ಏನಾದ್ರು ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಏನಾದರೂ ಆದರೆ, ಮಾರ್ಕೆಟ್ ಏನಾದರೂ ನಮಗೆ ಗ್ಯಾಪ್ ಅಪ್ ಏನಾದರೂ ಕೊಟ್ಟರೆ ನೀವು ಆರಾಮಾಗಿ ಈ ಝೋನಿಗೆ ಬಂದಮೇಲೆ ವೆಯ್ಟ್ ಮಾಡಿ. ಝೋನ್ ಬ್ರೇಕೌಟ್ ಆದಮೇಲೆ ಈ ಝೋನ್ ಬ್ರೇಕೌಟ್ ಆಗಿ ರೀಟ್ರೇಸ್ಮೆಂಟ್ ಬಂದು, ಈ ರೀಟ್ರೇಸ್ಮೆಂಟ್ ಝೋನಲ್ಲಿ ನೀವು ಈಸಿಯಾಗಿ ಒಂದು ಕಾಲ್ ಸೈಡ್ನ ಪ್ಲ್ಯಾನ್ ಮಾಡ್ಬೋದು. 26,000 ಈ ಸೇಮ್ ಒಂದು ಟೆಕ್ನಿಕಲ್ ಝೋನ್ ಅಲ್ಲಿ ಬಂದು ಮಾರ್ಕೆಟು ಒಂದು ಬಿಹೇವ್ ಮಾಡುತ್ತೆ. ಸೊ ಅಲ್ಲಿವರೆಗೆ ನಿಮ್ಮದು ಒಂದು ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡಿಕೊಡಿ. ಸೊ ಇವತ್ತು ಮಾರ್ಕೆಟು ಏನಕ್ಕೆ ಮೇಲ್ ಬಂತು ಮತ್ತು ಏನಕ್ಕೆ ಗ್ಯಾಪ್ ಅಪ್ ಆಯಿತು ಅಂತ ನೋಡೋದಾದರೆ, ಒಂದು US ಗೌರ್ನಮೆಂಟು ಟ್ರಂಪ್ ಮತ್ತು ಬೈಡನ್ ಅವರ ಒಂದು ಗೆಲುವು ಸೋಲು ಲೆಕ್ಕಾಚಾರದಲ್ಲಿ US ಗೌರ್ನಮೆಂಟು ಬಂದ್ ಕರೆ ಕೊಟ್ಟಿತ್ತು. ಆ ಬಂದನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋದೊಂದು ಗುಡ್ ನ್ಯೂಸ್ ಬಂತು. ಸೊ ಅದೊಂದು ಗುಡ್ ನ್ಯೂಸ್ಗೆ ಇವತ್ತು ಮಾರ್ಕೆಟು ಭರ್ಜರಿ ರ್ಯಾಲಿ ಮಾಡಿದರೆ, ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಬಿಹಾರ್ ಎಲೆಕ್ಷನ್ದು ಎಕ್ಸಿಟ್ ಪೋಲ್ ಬಂತು. ಆ ಎಕ್ಸಿಟ್ ಪೋಲ್ ರಿಸಲ್ಟಲ್ಲಿ NDAಗೆ ಬಹುಮತ ಅನ್ನೋದೊಂದು ರಿಸಲ್ಟ್ ಕೊಟ್ಟರು. ಸೊ ಅದೊಂದು ಮೇನ್ ಆಫ್ ಥಿಂಗ್ ನಮ್ಮ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಆದ್ರೂ ರ್ಯಾಲಿ ಮಾಡೋಕ್ಕೆ ಮೇನ್ ರೀಸನ್ ಆಗಿದೆ. ಸೊ ಆದರೆ ಇವತ್ತು ಎಕ್ಸಿಟ್ ಪೋಲ್ ರಿಸಲ್ಟ್ ಬಂತು, ಬಟ್ ಫ್ರೈಡೇ ನಮ್ಮ ಕಂಪ್ಲೀಟಾಗಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಅವತ್ತು ಮಾರ್ಕೆಟು ಬಿಹೇವ್ ಮಾಡುತ್ತೆ. ಮಹಾಗಠಬಂಧನ್ ಮತ್ತು NDA ನಡುವೆ ಫೈಟ್ ಇದೆ, ಬಟ್ ಎರಡಕ್ಕೂ 50-50 ಇದೆ ಅಂತ ಹೇಳ್ತವ್ರೆ. ಸೊ ಫ್ರೈಡೇ ಯಾರೆಲ್ಲ ಟ್ರೇಡ್ ಪ್ಲ್ಯಾನ್ ಮಾಡ್ತೀರಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿ, ಓಕೆನಾ. ಇದು ಇವತ್ತಿನ ನಿಫ್ಟಿ ಆದರೆ ಬನ್ನಿ ಈಗ ಸೆನ್ಸೆಕ್ಸ್ ಹೆಂಗಿರುತ್ತೆ ಅಂತ ಒನ್ ಡೇ ಕ್ಯಾಂಡಲ್ ಹಾಕ್ತೀನಿ. ಬಟ್ ಬುಲ್ಲಿಶ್ ಕ್ಯಾಂಡ್ಲೇ ಇದೆ, ಬಟ್ ಮೇಲಿಂದ ಇನ್ವರ್ಟೆಡ್ ಹ್ಯಾಮರ್ ರೀತಿ ಕ್ಯಾಂಡ್ಲು ನಮಗೆ ಬಿಹೇವ್ ಮಾಡ್ತಾ ಇದೆ. ಸೊ ಬಿಹೇವ್ ಮಾಡ್ತಾ ಇದೆ ಅಂದರೆ 30% ಸೆಲ್ಲಿಂಗ್ ಪ್ರೆಷರ್ ಇದ್ದರೆ 70% ನಮಗೆ ಬೈಯಿಂಗ್ ಪ್ರೆಷರ್ ಇದೆ. ಸೊ ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದೋ, ಸೊ ನಾಳೆ ನಾವು ಏನು ಮಾಡಬೇಕು,
ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನಾನು ಆ್ಯಸ್ ಯೂಶುವಲ್ ಆಗಿ 5 ಮಿನಿಟ್ ಕ್ಯಾಂಡಲಲ್ಲೇ ನಾನು ಟ್ರೇಡ್ ಮಾಡೋದು. ನನ್ನ ಟಾರ್ಗೆಟು ಎವ್ರಿ ಡೇ 10ರಿಂದ 20 ಪಾಯಿಂಟು, ಅದ್ರ ಮೇಲೆ ನನಗೆ ಬೇಡ. ಸೊ ಅದಕ್ಕೋಸ್ಕರ ನಾನು ಇಷ್ಟೊಂದು 10ಕ್ಕೆ ನಾನು ನನ್ನ ಝೋನ್ನ ಸಪೋರ್ಟು ರೆಸಿಸ್ಟೆನ್ಸ್ ಝೋನ್ನ ಹಾಕ್ಕೊಂಡಿದ್ದೀನಿ. ನಾನು ಲಾಂಗ್ ಟರ್ಮ್ ಎಲ್ಲ ಹೋಲ್ಡ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಬಂದಿದ್ದ ಪ್ರಾಫಿಟ್ ಅಷ್ಟೇ ನನಗೆ ಸಾಕು. ಸೊ ಆ್ಯಸ್ ಯೂಶುವಲ್ ಆಗಿ ನಾನು 5 ಮಿನಿಟಿಗೆ ಬರ್ತೀನಿ. 5 ಮಿನಿಟಲ್ಲಿ ನೋಡಿ ನಮ್ಮ ಝೋನ್ ಹತ್ರನೇ ಬಂದು ಮಾರ್ಕೆಟು ಎಷ್ಟು ಚೆನ್ನಾಗಿ ರೆಸ್ಪೆಕ್ಟೆಡ್ ಮಾಡೈತೆ ಅಂತ ನಾನಿಲ್ಲಿ ತೋರಿಸಿದ್ದೀನಿ. ಸೊ ಇದು ಮಾರ್ಕೆಟ್ ಏನಾದ್ರು ಫ್ಲಾಟಿಶ್ ಓಪನ್ ಆದರೆ, ನೆನ್ನೆ ಹೇಳಿದ್ದು ನಾನು, ಈ ಮಾರ್ಕೆಟ್ ಏನಾದರೂ ಇಲ್ಲಿ ಈ ಝೋನಲ್ಲಿ ಏನಾದ್ರು ಫ್ಲಾಟಿಶ್ ಓಪನ್ ಆದರೆ ನೀವು ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಪ್ಲ್ಯಾನ್ ಮಾಡಿ. ಮತ್ತು ಇಲ್ಲೇನಾದ್ರು ಗ್ಯಾಪ್ ಅಪ್ ಆದರೆ ಈ ರಿಟ್ರೇಸ್ಮೆಂಟ್ ಝೋನಲ್ಲಿ ಮತ್ತು ನೀವು ಇಲ್ಲಿಂದ ಈ ಝೋನ್ಗೆ ನೀವು ಟ್ರೇಡ್ ಪ್ಲ್ಯಾನ್ ಮಾಡಿ ಅಂತ ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಗಿಫ್ಟ್ ನಿಫ್ಟಿ ಮತ್ತು ಗ್ಲೋಬಲ್ ಮಾರ್ಕೆಟ್ ಎಲ್ಲ ಗ್ರೀನಲ್ಲೇ ಕ್ಲೋಸ್ ಆಗಿತ್ತು. ಮತ್ತು ಮಾರ್ನಿಂಗು ಗಿಫ್ಟ್ ನಿಫ್ಟಿ ಎಲ್ಲ ಓಪನ್ ಆಗಿದ್ದು ಒಂದು 150 140 ಪಾಯಿಂಟಲ್ಲೆಲ್ಲ ಪಾಸಿಟಿವಲ್ಲಿತ್ತು. ಸೊ ಅದಾದ ಕಾರಣ ಇವತ್ತು ನಮ್ಮ ಮಾರ್ಕೆಟು ಕಂಪ್ಲೀಟ್ ಗ್ಯಾಪ್ ಅಪ್ ಕೊಡ್ತು. ಸೊ ಯಾವತ್ತೆಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಡುತ್ತೆ ಅವತ್ತು ಒಂದನ್ನು ನೀವು ಥಿಂಕ್ ಮಾಡಿ, ಮಾರ್ಕೆಟ್ ಇಟ್ ಮೇ ಬಿ ಸೈಡ್ ವೇಸ್ ಇಲ್ಲ ಲೋ ವಾಲ್ಯೂಮ್ ಕ್ಯಾಂಡಲ್. ಸೊ ಈ ಥರ ಇದ್ದಾಗ ನೀವು ಯಾವತ್ತೂ ಲಾಂಗ್ ಪ್ರಾಸ್ಪೆಕ್ಟಿವ್ಗೋಸ್ಕರ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಲಾಸ್ ಆಗೋದಂತೂ, ಡಿಕೆ ಪ್ರಾಬ್ಲಮ್ ಆಗೋದಂತೂ 100ಗೆ 100% ಖಚಿತ. ಓಕೆನಾ? ಸೊ ಇವಾಗ ನಮ್ಮ ನಾಳೆ ಮಾರ್ಕೆಟ್ ಏನಾದರೂ ನಾಳೆ ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟಿಶ್ ಓಪನ್ ಆದರೆ ಏನು ಮಾಡಬೇಕು? ಅದು ಕಾಲ್ ಸೈಡ್ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ ಈ ಝೋನ್ ಬರೋ ಗಂಟೆ ವೆಯ್ಟ್ ಮಾಡಿ. ಈ ಝೋನ್ ಬ್ರೇಕೌಟ್ ಆಯಿತು ಅಂದ ತಕ್ಷಣ ಇಲ್ಲಿಂದ ಇಲ್ಲಿಗೆ ಒಂದು 15ರಿಂದ 20 ಪಾಯಿಂಟ್ ಟ್ರೇಡ್ ಮಾಡ್ತಾರೆ ಅಂದರೆ ಆರಾಮಾಗಿ ನೀವು ಟ್ರೇಡ್ನ ಎತ್ಕೊಳ್ಳಿ. ಆಮೇಲೆ ಸೆನ್ಸೆಕ್ಸಲ್ಲಿ ನೀವು ಕಂಪ್ಲೀಟಾಗಿ ಏನು ನೋಡ್ತೀರಿ ಅಂದರೆ ಈ ಝೋನಿಂದನೇ ನಮ್ಮ ಮಾರ್ಕೆಟು ತುಂಬ ಸಲ ನಮಗೆ ಆ ಝೋನಿಂದ ಕೆಳಗಡೆ ಬಿದ್ದಿದೆ. ಇದು ನಾಳೆ ನಮಗೆ ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ ನೋಡಿ. ತುಂಬ ಸಲ ಬಿದ್ದಿದೆ, 84,000 ತುಂಬ ಸಲ ಬಿದ್ದಿದೆ. ಅದು ನಮಗೊಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಸೊ ಈ ಝೋನ್ನ ಬ್ರೇಕೌಟ್ ಮಾಡಿದ್ಮೇಲೆ ನೀವು ಏನೇ ಟ್ರೇಡ್ ಮಾಡ್ತೀನಿ ಅಂದರೂ ಈ ಝೋನ್ನ ಬ್ರೇಕೌಟ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಮತ್ತು ಇಲ್ಲಿಂದ ಹೋಗಿ ಮತ್ತು ಈ ರಿಟ್ರೇಸ್ಮೆಂಟ್ ಬಂದಮೇಲೆ ಈ ರಿಟ್ರೇಸ್ಮೆಂಟ್ ಝೋನಲ್ಲಿ ಆರಾಮಾಗಿ ನೀವು ಈಸಿಯಾಗಿ ಟ್ರೇಡ್ನ ಮಾಡ್ಕೊಳ್ಳಿ ಕಾಲ್ ಸೈಡು. ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ಅದೇ ರೀತಿ ಗ್ಯಾಪ್ ಡೌನ್ ಆಯಿತು ಇಲ್ಲ ಫ್ಲಾಟಿಶ್ ಓಪನ್ ಆಯಿತು ಅಂದಾಗ ನೀವು ಟ್ರೇಡ್ ಸೆಟಪ್ ಹೆಂಗೆ ಮಾಡ್ಕೋಬೇಕು ಅಂದರೆ, ಸೊ ಈ ಬ್ರೇಕೌಟ್ವರೆಗೂ ಕಾಯಿರಿ. ಇಲ್ಲಿಗೆ ಬಂದೇ ಬರ್ತಾನೆ, ಮತ್ತು ಹಿಂಗೆ ರೀಟ್ರೇಸ್ ಆಗೇ ಆಗ್ತಾನೆ. ಮತ್ತು ಅಲ್ಲಿಂದ ನೀವು ಇಲ್ಲಿವರೆಗೆ ಒಂದು ಈಸಿ ಟ್ರೇಡ್ ಪ್ಲ್ಯಾನ್. ಇಫ್ ಇನ್ ಕೇಸ್ ಇದು ಫ್ಲಾಟಿಶ್ ಓಪನ್ ಆದಾಗ, ಈಗ ಇಲ್ಲಿಂದನೇ ನಮ್ಮ ಮಾರ್ಕೆಟ್ ಏನಾದರೂ ಈ ಗ್ಯಾಪ್ ಡೌನ್ ಆಯಿತು ಬಂದಾಗ ಈ ರೀಟ್ರೇಸ್ಮೆಂಟ್ ಮತ್ತು ಇಲ್ಲಿಗೆ ಬಂದು ಮತ್ತು ಇಂದು ರೀಟ್ರೇಸ್ಮೆಂಟ್ ಹೋಗಿ ಇಲ್ಲಿಂದ ಇಲ್ಲಿಗೆ ಈಸಿಯಾಗಿ ಒಂದು ಗ್ಯಾಪ್ ಡೌನ್ನ ನೀವು ಪುಟ್ ಸೈಡ್ನ ಟ್ರೇಡ್ನ ಈ ಝೋನಿಂದ ಈ ಝೋನ್ಗೆ ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು. ಇಷ್ಟು ಇವತ್ತು. ನಾಳೆ ಏನು ಮಾಡಬೇಕು? ಇವತ್ತು ಮಾರ್ಕೆಟು ಯಾವ್ಯಾವ ವಿಚಾರಕ್ಕೆಲ್ಲ ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು ಅದನ್ನೆಲ್ಲ ನೋಡಿದ್ವಿ. ಸೊ ಗ್ಲೋಬಲ್ GDP ಬರೋದಿತ್ತು, ಸೊ ಅದು ನಿನ್ನೆ ಬಂದಿದೆ, ಪಾಸಿಟಿವಿಟಿ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟು ಒಂದು ಚೆನ್ನಾಗಿ ರಿಯಾಕ್ಟ್ ಆಗಿದೆ. ಇನ್ನೊಂದು ಬಿಹಾರ್ ಎಕ್ಸಿಟ್ ಪೋಲು, ಯಾವತ್ತೇ ಎಲೆಕ್ಷನ್ ಇದ್ದರೂ ನಮ್ಮ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಎಲೆಕ್ಷನ್ನು ಮತ್ತು ಎಕ್ಸಿಟ್ ಪೋಲು ರಿಸಲ್ಟು. ಸೊ ಎಲೆಕ್ಷನ್ ರಿಸಲ್ಟ್ ದಿನ ಯಾರೆಲ್ಲ ಟ್ರೇಡ್ ಮಾಡ್ತೀರಿ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ಮನಿ ಯಾವತ್ತೂ ಲಾಸ್ ಮಾಡ್ಕೋಬೇಡಿ. ಓಕೆನಾ? ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಾನು ಕನ್ನಡಿಗ.